ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಅಂತ ಪ್ರತಿದಿನ ನಾವು ಕೇಳ್ತಾ ಇದ್ದೀವಿ. 2047 ಕನಸುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಈ ದೇಶದಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ? ಶಿಕ್ಷೆ ಅನುಭವಿಸ್ತಾ ಇರುವಂತಹ ಒಬ್ಬ ರೇಪಿಸ್ಟು ಕೊಲೆಗಾರ ರಾಮ್ ರಹೀಮ್ಗೆ ಮತ್ತೆ ಮತ್ತೆ ಪೆರೋಲ್ ಸಿಗತ್ತೆ. ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 16 ಬಾರಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಕೆಲಸಕ್ಕೂ ಸರ್ಕಾರಿ ಕಚೇರಿಗಳ ಸುತ್ತ ಅಲ್ದಾಡ್ಬೇಕಾಗತ್ತೆ. ಆದರೆ ಪ್ರಭಾವಶಾಲಿಗಳಿಗೆ ಮಾತ್ರ ಇಲ್ಲಿ ನಿಯಮಗಳೇ ಬೇರೆ. ಇನ್ನೊಂದು ಕಡೆಗೆ ಯುವಕರು ಉದ್ಯೋಗಕ್ಕಾಗಿ ಅಲ್ದಾಡ್ತಾ ಇದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಪ್ರಶ್ನೆಗಳೆದ್ದಿವೆ. ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಆತಂಕದಲ್ಲಿದ್ದಾರೆ. ಅದೇ ಸಮಯದಲ್ಲಿ ಜಗತ್ತಿನಲ್ಲಿ ಏನಾಗ್ತಾ ಇದೆ? ಜನಸಂಖ್ಯೆಯಲ್ಲಿ ಭಾರತದ ಒಂದು ನಗರದಷ್ಟೇ ಇರುವಂತಹ ತೈವಾನ್ ವಿಶ್ವದ ಅಗ್ರ ಶೇರ್ ಮಾರುಕಟ್ಟೆಗಳಲ್ಲಿ ಭಾರತವನ್ನ 6ನೇ ಸ್ಥಾನಕ್ಕೆ ತಳ್ಳಿ 5ನೇ ಸ್ಥಾನಕ್ಕೆ ಏರಿದೆ. ಅದು ಭಾರತ ಈಗ ಏಷ್ಯಾದ 3 ದೊಡ್ಡ ಮಾರುಕಟ್ಟೆಗಳಲ್ಲೂ ಇಲ್ಲ, ವಿಶ್ವದ ಅಗ್ರ 5 ಮಾರುಕಟ್ಟೆಗಳಲ್ಲಿ ಕೂಡ ಇಲ್ಲ. ಯಾಕಂದ್ರೆ ಅವರು ತಂತ್ರಜ್ಞಾನ, ಸಂಶೋಧನೆ ಮತ್ತೆ ಉತ್ಪಾದನೆಯಲ್ಲಿ ಜಗತ್ತಿನ ಮಟ್ಟದ ಕಂಪನಿಗಳನ್ನ ಕಟ್ಟಿದ್ದಾರೆ. ಆದರೆ ನಾವು ಇನ್ನು ಇಲ್ಲಿ ಧರ್ಮ, ಜಾತಿ, ರಾಜಕೀಯ ಗದ್ದಲ ಮತ್ತೆ ಪರಸ್ಪರ ದ್ವೇಷದ ಚರ್ಚೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಒಂದು ದೇಶ ದೊಡ್ಡದಾಗೋದು ಕೇವಲ ಇವರ ಭಾಷಣಗಳಿಂದ ಅಲ್ಲ. ನ್ಯಾಯ ಎಲ್ರಿಗೂ ಒಂದೇ ಆಗಿರ್ಬೇಕು, ಯುವಕರಿಗೆ ಅವಕಾಶ ಸಿಗಬೇಕು, ಶಿಕ್ಷಣ, ಉದ್ಯೋಗ ಮತ್ತೆ ತಂತ್ರಜ್ಞಾನಕ್ಕೆ ಆದ್ಯತೆ ಸಿಗಬೇಕು. ಇಲ್ಲದೆ ಇದ್ರೆ ಕೆಲವರು ಐಷಾರಾಮಿ ಜೀವನ ನಡೆಸ್ತಾರೆ ಮತ್ತೆ ಉಳಿದವರು ಕನಸುಗಳ ಜೊತೆಗೆ ಹೋರಾಡ್ತಾರೆ. ಭಾರತದ ಭವಿಷ್ಯವನ್ನ ನಿರ್ಧರಿಸೋದು ಘೋಷಣೆಗಳಲ್ಲ, ನ್ಯಾಯ, ಅವಕಾಶ ಮತ್ತೆ ಒಂದು ಜವಾಬ್ದಾರಿಯುತವಾದಂತಹ ಆಡಳಿತ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ಕಮೆಂಟ್ ನಲ್ಲಿ ನಮಗೆ ತಿಳಿಸಿ. ಮತ್ತೆ ಈ ಕುರಿತಾಗಿ ಒಂದು ವಿವರವಾದ ವಿಶ್ಲೇಷಣೆಯನ್ನ ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.